ಥಿಯೇಟ್ರಲ್ಲಿ ರಿಲೀಸ್ ಆಗಿ ಒಳ್ಳೆ ಸದ್ದನ್ನು ಮಾಡಿ ಈಗ OTTಯಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾನ ಮೋಹಿತ್ ಸೂರಿ ಅವರು ಡೈರೆಕ್ಟ್ ಮಾಡಿದ್ದು. ಅಹಾನ್ ಪಾಂಡೆ ಹೀರೋ ಆಗಿ ಮತ್ತು ಅನಿತ್ ಪದ್ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಇವರಿಬ್ಬರ ಮೊದಲನೇ ಸಿನಿಮಾ. ಆದರೂ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರೋ ಎರಡನೇ ಹಿಂದಿ ಸಿನಿಮಾ ಎಂಬ ಯಶಸ್ಸನ್ನು ಇದು ಪಡ್ಕೊಂಡಿದೆ. ಸೊ ಇವತ್ತು ನಾನು ನೋಡಿದ ಸಿನಿಮಾ ಸಯ್ಯಾರ. ಇನ್ನು ಇದರ ಕತೆ ವಿಷಯಕ್ಕೆ ಬಂದರೆ, ಈ ಸಿನಿಮಾದ ಮುಖ್ಯ ಪಾತ್ರ ವಾಣಿಗೆ ತನ್ನ ಪ್ರೀತಿ ಮಾಡಿದ ಹುಡುಗನ ಜೊತೆ ಮದುವೆ ಆಗಬೇಕಾಗಿದೆ. ಆದರೆ ಕೊನೆ ಮೂಮೆಂಟಲ್ಲಿ ಅವನು ಬೇರೆ ಹುಡುಗಿ ಜೊತೆ ಫಾರಿನ್ಗೆ ಹೋಗಿ ಮದುವೆ ಆಗ್ತಾನೆ. ಸೊ ಇದರಿಂದ ವಾಣಿ ತುಂಬ ಡಿಪ್ರೆಸ್ ಆಗಿದ್ದಾಳೆ. ಆಗ ಇವಳ ಲೈಫಲ್ಲಿ ಕ್ರಿಷ್ ಕಪೂರ್ ಬರ್ತಾನೆ. ಅವನಿಗೆ ನಾನು ದೊಡ್ಡ ಮ್ಯೂಸಿಷಿಯನ್ ಆಗಬೇಕು ಅಂತ ದೊಡ್ಡ ಕನಸಿದೆ. ಅವನು ಬಂದಮೇಲೆ ಇವಳ ಲೈಫಲ್ಲಿ ಏನಾಗುತ್ತೆ ಮತ್ತು ಅವನ ಲೈಫಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋದೇ ಸಿನಿಮಾ. ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಇದರ ಮ್ಯೂಸಿಕ್. ಸಿನಿಮಾಗೆ ತುಂಬ ಇಂಪ್ಯಾಕ್ಟ್ ಬೀರಿದೆ ಮ್ಯೂಸಿಕ್. ಸಿಚುವೇಶನ್ಗೆ ತಕ್ಕ ಟ್ರ್ಯಾಕ್ಗಳು ಇಷ್ಟ ಆಗ್ತವೆ, ಇಂಪ್ರೆಸ್ ಮಾಡ್ತಾರೆ ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇದು ಅವರಿಬ್ಬರ ಮೊದಲನೇ ಸಿನಿಮಾ ಅನಿಸೋದಿಲ್ಲ, ತುಂಬ ಸೆಟಲ್ ಆಗಿ ಮಾಡಿದೆ. ಕೆಲವು ಸೀಕ್ವೆನ್ಸ್ಗಳಲ್ಲಿ ಅಹಾನ್ ಪಾಂಡೆ ಮತ್ತು ಅನಿತ್ ಪದ್ ಅವರ ಪರ್ಫಾರ್ಮೆನ್ಸ್ ತುಂಬ ಪೀಕಲ್ಲಿದೆ. ಇದು ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಿದೆ. ಪ್ರೊಡಕ್ಷನ್ ವೈಸು ಸಿನಿಮಾ ತುಂಬ ರಿಚಾಗಿ ಕಾಣುತ್ತೆ. ಪ್ರತಿಯೊಂದು ಫ್ರೇಮಿಂಗಲ್ಲೂ ಅದು ಎದ್ದು ಕಾಣಿಸುತ್ತೆ. ಮೂವಿ ಈಗಿನ ಜನ್ರೇಷನ್ ಲವರ್ಸ್ಗೆ ಇಷ್ಟ ಆಗುತ್ತೆ. ಅದಕ್ಕೆ ಅಂತಲೇ ಸುಮಾರು ಸೀಕ್ವೆನ್ಸ್ಗಳಿವೆ. ಇನ್ನು ಇದರಲ್ಲಿ ನನಗೆ ಕಷ್ಟ ಆಗಿದ್ದು ಅನಿಸಿದ್ರೆ, ಕ್ರಿಷ್ ಕಪೂರ್ ಅವರ ಕ್ಯಾರೆಕ್ಟರ್ ಅಲ್ಲಲ್ಲಿ ಸ್ವಲ್ಪ ಓವರ್ ಆಯಿತು ಅನಿಸುತ್ತೆ. ಅಲ್ಲಿ ಅಷ್ಟೊಂದು ಅಗ್ರೆಷನ್, ಎಮೋಷನ್ ತೋರ್ಸೋಕ್ಕೆ ರೀಸನ್ನೇ ಇಲ್ಲ. ಇಂಟರ್ವಲ್ ಆದಮೇಲೆ ಸ್ಟೋರಿ ತುಂಬ ಪ್ರಿಡಕ್ಟಬಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫೈನಲಾಗಿ ಹೇಳೋದಾದರೆ, ಅಹಾನ್ ಪಾಂಡೆ ಮತ್ತು ಅನಿತ್ ಪದ್ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಲವರ್ಸ್ಗೆ ಇಷ್ಟ ಆಗುವಂಥ ಸಿನಿಮಾ, ಗುಡ್ ವಾಚ್ ಮೂವಿ ಅಂತ ಹೇಳ್ತೀನಿ. ನೆಟ್ಫ್ಲಿಕ್ಸಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತು ನಾನು ನೋಡಿದ ಸಿನಿಮಾ ಸಯ್ಯಾರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.